ಅದನ್ನ ತಗೊಂಡು ಇಟ್ಕೊಳ್ಳೋದು, ರಾಮ ಬರ್ತಾನ ಬಂದ್ರೆ ಕೊಡ್ಬೇಕು ಅಂತ. ಇವತ್ತು ಬರಲಿಲ್ಲ, ಸರಿ ಪರವಾಗಿಲ್ಲ, ನಾಳೆ 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 ಅಂತ ಆ ರಾಮನಿಗೋಸ್ಕರನೇ ಎಷ್ಟೋ ವರ್ಷ ಕಾಯ್ತಾ ಇರ್ತಾನೆ. ಅವರಿಗೆ ರಾಮನ ಪಾದದಲ್ಲೇ ಮೋಕ್ಷವನ್ನು ಪಡಿತಾಳೆ ಅಂತ ಅವರಿಗೆ ಅವರ ಮಹರ್ಷಿ ಅದನ್ನು ತಿಳಿಸಿದ್ದಾರೆ. ಹಾಗಾಗಿ ಶಬರಿ ಕಾಯ್ತಾ ಇದ್ದಾಳೆ, ಅಲ್ಲಿ ರಾಮ ಬರ್ತಾನೆ, ಅವರಿಗೆ ಮೋಕ್ಷವನ್ನ ಕೊಡ್ತಾನೆ. ಹೀಗಾಗಿ ನಿಮ್ಮೆಲ್ಲರ ಮುಂದೆ ಶಬರಿ ಈ ಸೀತಾರಾಮಯ್ಯನವರ ಒಂದು ಪ್ರಸ್ತುತಿ ಇತ್ತು. ಇದು ಸ್ವಲ್ಪ ಭಾವನಾತ್ಮಕವಾದಂತಹ ಒಂದು ಅಭಿನಯ ಪ್ರಧಾನವಾದಂತಹ ಒಂದು ಕೃತಿ ಇತ್ತು. ಇದನ್ನು ಮಾಡಿದ ಮೇಲೆ ಒಂದು ಕಡೆಗಾಗಿ ಒಂದು ಪುಟ್ಟ ಸೊಗಸಾದ ಅಪ್ಪನ ಬಗ್ಗೆ ಇರುವಂತಹ ಒಂದು ಕೃತಿಯನ್ನು ಮಾಡಿ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಶಬರಿ ಕಾದಿರುವಳು ಶಬರಿ ಕಾದಿರುವಳು ಶಬರಿ ಕಾದಿರುವಳು ಶಬರಿ 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 ರಾಮ ತನ್ನ ಪೂಜೆ ಶಬರಿ ರಾಮ ಶಬರಿ 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 ತರು ತರು ಮಾನನೆ ದೂತಿರು
ವನವನವ ಸುತ್ತಿ ಸುಳಿದು ತರುವ ನಲೆಗೂ ತಿರಿದು ವನವನವ ಸುತ್ತಿ ಸುಳಿದು ತರುವ ನಲೆಗೂ ತಿರಿದು ಶಬರಿ 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 ಕೊಳದಲ್ಲಿ ಮುಳುಗಿ ಕೊಳದಲ್ಲಿ ಮುಳುಗಿ ಕೊಳದಲ್ಲಿ ಮುಳುಗಿ ಕೊಳದಲ್ಲಿ ಮುಳುಗಿ ಕೊಳದಲ್ಲಿ ಮುಳುಗಿ ಬಿಳಿನಾರು ಮಡಿಯಲು ಬಿಳಿನಾರು ಮಡಿಯಲು ಬಿಳಿನಾರು ಮಡಿಯಲು ತಲೆವಾಗಿ ನಿಂಗೆ ಬಂದು ಮುಸತಿನಲ್ಲಿ ಕಾದು ತಲೆವಾಗಿ ನಿಂಗೆ ಬಂದು ಮುಸತಿನಲ್ಲಿ ಕಾದು ಶಬರಿ
ಸಾಧಕರಿಗೆ ಅತ್ಯಂತ ದೊಡ್ಡ ಆದರ್ಶ ಒಬ್ಬರು ಶಬರಿ, ಇನ್ನೊಬ್ಬರು ಆಂಜನೇಯ. ಇವರಿಬ್ಬರಲ್ಲೂ ಇರುವಂತಹ ಆ ಸಂಪೂರ್ಣ ಶರಣಾಗತಿ, ಆ ಭಗವಂತನಲ್ಲಿರುವಂತಹ ಪ್ರೀತಿ, ಅದು ನಮಗೆ ಬಹಳ ದೊಡ್ಡ ದಾರಿದೀಪ, ಅತ್ಯಂತ ದೊಡ್ಡ ಆದರ್ಶ. ಹೇಗೆ 12 ವರ್ಷ ಕಾಡಿನಲ್ಲಿ ಆಕೆ ಇದ್ರು, ಯಾರೂ ಪಕ್ಕದಲ್ಲಿದ್ದೆ ಅಷ್ಟು ವರ್ಷ ಕೇವಲ ಗುರು ರಾಮ ಬಂದೇ ಬರ್ತಾನೆ ಅಂತ ಹೇಳಿದೊಂದು ಮಾತು, ಗುರು ವಾಕ್ಯ. ರಾಮ ಬರ್ತಾನೆ ಅಂತ ಬೇರೆ ಯಾರಾದ್ರೂ ಇದ್ದಿದ್ರೆ 4 ದಿನ ಕಾದು ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ಶಬರಿ ಆಗಿಲ್ಲ. ಎಷ್ಟೋ ವರ್ಷ ಆಕೆ ಪರಮಾತ್ಮನಿಗೋಸ್ಕರ ಅವ್ರು ಬರ್ತಾನೆ ಅಂತ ಅಥವಾ ಯಾವತ್ತೂ ನೋಡಲಿಲ್ಲ. ಗುರು ಹೇಳಿರೋದಷ್ಟೇ, ರಾಮ ಅಂತ ಅವ್ರು ಬರ್ತಾನೆ ಅಂತ ಆ ಗುರು ಹೇಳಿರೋದು. ಅದನ್ನಿಗೋಸ್ಕರ ಕಾಯ್ತಾ 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 ಇರ್ತಾರೆ. ಆ ಕಾಯುವಿಕೆಯಲ್ಲಿ ಎಷ್ಟು ಒಂದು ಕಡೆ ಆನಂದ ಇದೆ, ಬರಲು ಎನ್ನುವಂತ ದುಃಖ ಇದೆ, ಇಷ್ಟು ಭಾವನೆಗಳು ಆಕೆ ಅನುಭವಿಸಿರ್ಬೇಕು. ಕಡೆಗೆ ಅದು ಹೇಗೆ ಭಗವಂತ ಆ ಜಾಗಕ್ಕೆ ಬರ್ತಾನೆ, ಬಂದು ಶಬರಿಗೆ ಆ ಶಬರಿ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಆಕೆ ಇಂಜಿನ್ ಮಾಡಿಕೊಂಡು ಕೊಟ್ಟಂತಹ ಫಲಗಳನ್ನ ಯಾವ ಸಂತೋಷವೂ ಇಲ್ಲದೆ ಅದನ್ನ ಆನಂದವಾಗಿ ಅವರು ಸ್ವೀಕರಿಸ್ತಾರೆ. ಅಷ್ಟೇ ಅಲ್ಲ, ಆಕೆಗೆ ಅಲ್ಲೇ ಪರಮ ಪದವನ್ನು ನಿರ್ವಹಿಸ್ತಾರೆ. ಇದು ಬಹಳ ದೊಡ್ಡ
ಭಕ್ತಿಯ ಒಂದು ಪರಾಕಾಷ್ಠೆ. ಒಂದು ಏನು ಯಾವ ಶಾಸ್ತ್ರಗಳು ಗೊತ್ತಿಲ್ಲದೆ, ಯಾವ ಯೋಗ ತಂತ್ರಗಳು ಏನೂ ಗೊತ್ತಿಲ್ಲದೆ ಇರುವಂತಹ ಒಂದು ಶಬರಿ ಅಂತಂದ್ರೆ ಅದೊಂದು ಬೇಟೆಗಾರನ ಒಂದು ವಂಶ, ಕುಲ. ಆ ಕುಲದಲ್ಲಿರುವಂತಹ ಒಂದು ಸ್ತ್ರೀ, ಆಕೆ ಸೇವೆ ಮಾಡಿಕೊಂಡಿರುವಂತಹ ಸ್ತ್ರೀ ಅಷ್ಟೇ. ಆದ್ರೆ ಹೇಗೆ ಮುಗ್ಧ ಭಾವ, ಸಂಪೂರ್ಣವಾಗಿ ನಂಬಿಕೆ, ಗುರುವಿನ ಮಾತಿನ ನಂಬಿಕೆ, ಅವನು ಬಂದೇ ಬರ್ತಾನೆ ಅನ್ನೋ ವಿಶ್ವಾಸ ಆಕೆಗೆ ಸಂಪೂರ್ಣವಾಗಿ ಮೋಕ್ಷವನ್ನೇ ಕೊಡುತ್ತೆ. ಅದು ರಾಮ ಬಂದು ಅದನ್ನು ದಯಪಾಲಿಸ್ತಾರೆ. ರಾಮ ಆ ರೀತಿಯಾಗಿ ಇಬ್ಬರನ್ನ ಅದ್ಭುತವಾಗಿ ಉದ್ಧಾರ ಮಾಡ್ತಾರೆ. ಒಂದು ಪತಿತೆ ಅನ್ನಿಸ್ಕೊಂಡಿರುವಂತಹ ಅಲಿಯನ್ನು ಉದ್ಧಾರ ಮಾಡಿದ. ಇಲ್ಲಿ ಪರಮ ಪಾವನಿಯಾಗಿ ಅತ್ಯಂತ ಭಕ್ತಿಯಿಂದ ತಾನು ಸಂಪೂರ್ಣ ಕರ್ಮಗಳನ್ನೆಲ್ಲ ಕಳ್ಕೊಂಡಂತಹ ಶಬರಿಗೆ ಅಲ್ಲಿ ಮೋಕ್ಷವನ್ನು ಕೊಟ್ಟ. ಹೀಗೆ ನಮಗೆ ಬಹಳ ದೊಡ್ಡ ಒಂದು ತತ್ವ ಇದು. ಶಬರಿ ನಮ್ಮೆಲ್ಲರ ಜೀವನದಲ್ಲೂ ನಮ್ಮೆಲ್ಲರಲ್ಲೂ ಶಬರಿ ಇದ್ದಾರೆ, ಆಂಜನೇಯನಿದ್ದಾರೆ. ನಾವು ಅದನ್ನು ಜಾಗೃತ ಮಾಡ್ಕೋಬೇಕು. ನಾವು ಶಬರಿ ಆಗಾಗ ನಾವು ಮನಸ್ಸನ್ನು ತಗೋತಾ ಇರ್ಬೇಕು. ಶಬರಿಯಂತೆ ನಾನು ಆಗ್ತೀನಿ, ಶಬರಿಯಂತೆ ನಾನು ಇರ್ತೀನಿ ಅಂತ ಮನಸ್ಸನ್ನ ಅನ್ಕೋತಾ ಇರ್ಬೇಕು. ರಾಮನಿಗೋಸ್ಕರ ನಮ್ಮ ರಾಮ ಶ್ರೀಕಾಂತ ರಾಮ ಅವರಿಗೋಸ್ಕರ ಅದೇ ಭಾವನೆಯಲ್ಲಿ ಪ್ರತಿ ಕ್ಷಣ ಕೂಡ ನಾವು ಆ ಮನಸ್ಸಿನಲ್ಲಿ ಎಲ್ಲಿದ್ದರೂ ಕೂಡ ಅಪ್ಪ 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 ಅಂತ ನಾವು ಸ್ಮರಣೆ ಮಾಡ್ತಾ ಅವ್ರು ನಮ್ಮಲ್ಲೇ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಕಾಯ್ತಾ ಇದ್ದಾರೆ. ನಮ್ಗೆ ಏನು ಕೊಡಬೇಕೋ, ಮುಕ್ತಿಯನ್ನೇ ಬೇಕಾದರೂ ಅದನ್ನು ಖಂಡಿತ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಆ ಭಾವನೆಯಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು, ಅಚಲವಾಗಿ ನಿಲ್ಲಬೇಕು. ಈ ಒಂದು ಕೃತಿಯ ನಂತರ ನನ್ನ ಕಾರ್ಯಕ್ರಮ ಮುಗಿತಾ ಇದೆ. ಈಗ ನಿಮ್ಮೆಲ್ಲರಿಗೂ ಇಷ್ಟೊತ್ತು ಅತ್ಯಂತ ಶಾಂತತೆಯಿಂದ, ಪ್ರೀತಿಯಿಂದ ವೀಕ್ಷಿಸಿದಂತ ನನ್ನ ಜೊತೆ ನೀವು ಇದ್ರಿ. ಶಬರಿಯನ್ನ ಎಲ್ಲ ಕೃತಿಗಳನ್ನ ನೀವು ನೋಡಿದ್ರಿ. ನಿಮ್ಮೆಲ್ಲರಿಗೂ ಪ್ರೀತಿ ಪೂರ್ವಕವಾಗಿ, ನನ್ನ ಭಕ್ತಿ ಪೂರ್ವಕವಾಗಿ ನಾನು ನಮಸ್ಕಾರ ತಿಳಿಸ್ತೀನಿ.